ಸ್ನೇಹಿತರೆ ನಮಸ್ಕಾರ. 3040 ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ 3040 ಇದು ತೋರಿಸ್ತಾ ಇದ್ದೀನಿ. ಅಂದರೆ RCC ಲೆವೆಲ್ ಬಂದಿರೋಂಥದ್ದು. RCCಗೆ ಹೇಗೆ ಆಗ್ತಾರೆ ಅಂತ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಅದು ಸ್ಟೀಲ್ ಸೆಂಟ್ರಿಂಗ್ ಅಂದ್ಬಿಟ್ಟು, ಮುಂಚೆ ಮರದ ಸೆಂಟ್ರಿಂಗಲ್ಲೂ ಕೂಡ ಆಗ್ತಾಯಿದ್ರು, ಈಗೆಲ್ಲ ಸ್ಟೀಲ್ ಸೆಂಟ್ರಿಂಗ್ ಅಂತ ಹೇಳ್ತಾರೆ. ಮತ್ತು RCC ಲೆವೆಲ್ ಬಂದು ಕೆಲವರು 10 ಅಡಿ ಮಾಡ್ತಾರೆ, ಇನ್ನು ಕೆಲವರು 11 ಅಡಿ 12 ಅಡಿ. ಕಮರ್ಷಿಯಲ್ ಸ್ವಲ್ಪ ಜಾಸ್ತಿ ಬರುತ್ತೆ, ರೆಸಿಡೆನ್ಷಿಯಲ್ 11 ಅಡಿ 12 ಅಡಿನೂ ಮಾಡೋರು ಇದ್ದಾರೆ. ಇದು 10 ಫೀಟು ಪ್ಲಸ್ ಬೀಮ್ 1 ಅಡಿ 12 ಅಡಿ ಹೈಟ್ ಬರುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಸೆಂಟ್ರಿಂಗ್, ಸ್ಟೀಲ್ ಸೆಂಟ್ರಿಂಗ್ ಅಂದ್ಬಿಟ್ಟು ಆಲ್ರೆಡಿ ಸೆಂಟ್ರಿಂಗ್ ಹಾಕಿ ಅದಕ್ಕೆ ಸಪೋರ್ಟ್ ಕೊಟ್ಟಿರೋಂಥದ್ದು. ಫುಲ್ ಸರೌಂಡಿಂಗ್ ನೋಡಿ, ಎಲ್ಲ ಕಡೆ ಎಲ್ಲೆಲ್ಲಿ ಬರುತ್ತೆ RCC ಎಲ್ಲ ಸೆಂಟ್ರಿಂಗ್ ಹಾಕಿ ಸ್ಟೀಲ್ ಸೆಂಟ್ರಿಂಗ್ ಹಾಕಿದ್ದಾರೆ. ಇದೇ ರೀತಿ ಬರೋದು ಸ್ಟೀಲ್ ಸೆಂಟ್ರಿಂಗ್ ಸ್ನೇಹಿತರೆ. ಸುತ್ತ ಸೀಟ್ ಹೊಡೆದಿದ್ದಾರೆ, ಅಬ್ಸರ್ವ್ ಮಾಡ್ಬೋದು. ಕೆಳಗಡೆ ಹಾಕಿರೋದು ಸ್ಟೀಲ್ ಸೆಂಟ್ರಿಂಗು. RCCಗೆ ರೆಡಿ ಇರೋಂಥದ್ದು ಇದು, ರೆಡಿ ಟು ಇದು ಕಾಂಕ್ರೀಟ್. ಸ್ಟೀಲ್ ಸೆಂಟ್ರಿಂಗ್ ಎಲ್ಲ ವರ್ಕೊಂಡಿದ್ದಾರೆ. ಈಗ ಏನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಹಾಲು, ಕಿಚನ್, ಇದೆಲ್ಲ ಸ್ಟೀಲ್ ಸೆಂಟ್ರಿಗೆ ಹಾಕಿರೋಂಥ ಜಾಗ. ಲಿವಿಂಗ್ ಏರಿಯಾದಲ್ಲಿ ಸ್ವಲ್ಪ ಓಪನ್ ಟೆರೆಸ್ ಟೈಪ್ ಕಾನ್ಸೆಪ್ಟ್ ಮಾಡಿದ್ದಾರೆ, ಅದಕ್ಕೆ ಓಪನ್ ಬಿಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ಕಂಪ್ಲೀಟ್ ಜನರಲ್ ಟಾಯ್ಲೆಟು, ರೂಮು, ಕಿಚನ್ನು ಎಲ್ಲ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಸ್ಟೀಲ್ ಸೆಂಟ್ರಿಂಗ್ ಆಗಿದೆ. ಎಲ್ಲ ಕಂಪ್ಲೀಟ್ ಸ್ಟೀಲ್ ಸೆಂಟ್ರಿಂಗು. ಜಸ್ಟ್ ಒಂದು ನಾಲೆಜ್ ಬೇಸ್ಗೋಸ್ಕರ ಶೇರ್ ಮಾಡ್ತಾರಂಥ ವಿಡಿಯೋ ಸ್ನೇಹಿತರೆ. ಇದು ಯಾವುದೇ ಪ್ರಾಪರ್ಟಿ ಸೇಲ್ಗಾಗಲಿ ಏನಿಲ್ಲ, ಕನ್ಸ್ಟ್ರಕ್ಷನ್ ಮಾಡೋರ್ಗೆ ಒಂದು ನಾಲೆಜ್ ಗೊತ್ತಾಗಲಿ ಅನ್ನೋದು ಪರ್ಪಸ್ಗೆ. ಮುಂಚೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್, ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಮ್ಮದು ಫಾಲೋ ಮಾಡ್ತಾ ಇದ್ರೆ ವೀಡಿಯೋಸ್ ಎಲ್ಲ ನಿಮಗೊಂದು ಐಡಿಯಾ ಇರುತ್ತೆ. ಆಲ್ರೆಡಿ ಬೇಸ್ಮೆಂಟ್, ಸಜ್ಜಾ ನೆಂಟ್ಲಿ ಲೆವೆಲ್ದು ಎಲ್ಲ ಕಂಪ್ಲೀಟ್ ತೋರಿಸಿದ್ದೀನಿ. ಪಿಲ್ಲರ್ ಲೆವೆಲಿಂದ ಹಿಡಿದು, ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಇದು ಕೂಡ RCC ಲೆವೆಲ್ ಬಂದಿರುವಂಥ ಒಂದು ಕನ್ಸ್ಟ್ರಕ್ಷನ್ನ ತೋರಿಸ್ತಾ ಇದ್ದೀನಿ, ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ಗೆ, ಯಾವುದೇ ಸೇಲ್ಗಲ್ಲ. ಇದು ಕಂಪ್ಲೀಟ್ 3040 ಪ್ರಾಪರ್ಟಿ, ಈಸ್ಟ್ ಫೇಸ್ ಪ್ರಾಪರ್ಟಿ, RCC ಲೆವೆಲ್ ಬಂದಿರೋಂಥದ್ದನ್ನ ತೋರಿಸ್ತಾ ಇರೋದು. ಆಲ್ರೆಡಿ ಸೆಂಟ್ರಿಂಗ್ ಎಲ್ಲ ಫುಲ್ ಲೆಫ್ಟ್ ಸೈಡ್ ಸರೌಂಡಿಂಗ್ ಎಲ್ಲ ಹೊಡೆದಿರೋಂಥದ್ದು. ಬನ್ನಿ ಈಗ ಒಂದ್ಸತಿ ಮೇಲ್ಗಡೆನೂ ಹೇಗೆ ತೋರಿಸ್ತೀನಿ ನಿಮಗೆ. ಬಾರ್ ಬೆಂಡಿಂಗ್ ವರ್ಕು ಮತ್ತೆ ಚಾಪೆ ವರ್ಕ್ ಎಲ್ಲ ಆಗ್ತಾ ಇರೋದನ್ನು ಒಂದ್ಸತಿ ತೋರಿಸ್ತೀನಿ. ಇದು ಸ್ಟೇರ್ ಕೇಸು ಸ್ನೇಹಿತರೆ, ಬಾಲ್ಕನಿ ಹೌಸ್ಗೆ ಸ್ಟೇರ್ ಕೇಸ್ ಕಾನ್ಸೆಪ್ಟ್ ಬಂದಿರೋಂಥದ್ದು. ಈಗೇನು ನೋಡ್ತಾ ಇದ್ದೀರಾ ಇದು ನೀವು ಬಾರ್ ಬೆಂಡಿಂಗ್ ವರ್ಕ್ RCC ಲೆವೆಲಲ್ಲಿ ಸ್ಟೀಲ್ ಸೆಂಟ್ರಿಂಗ್ನೆಲ್ಲ ಹಾಕಿದ ಮೇಲೆ ಏನು ಮಾಡ್ತಾರೆ, ಸ್ಟೀಲ್ ಸೆಂಟ್ರಿಂಗ್ ಮೇಲ್ಗಡೆ ಒಂದು ಕವರ್ ಹಾಕ್ತಾರೆ, ತಿನ್ ಕವರ್, ಸ್ಟ್ರೆಚ್ ಫಿಲಮ್ ಟೈಪ್ ಬರುವಂಥ ಒಂದು ಕವರ್ನ ಹಾಕಿ ಅದ್ರ ಮೇಲೆ ಚಾಪೆ ಹಾಸ್ತಾರೆ. ಇದು ಎಲೆಕ್ಟ್ರಿಕಲ್ ವರ್ಕ್ ಪೈಪ್ಗಳನ್ನ ನೋಡ್ತಾ ಇರ್ಬೋದು ಸ್ನೇಹಿತರೆ. ಈಗೇನು ವೈಟ್ ಕಲರ್ ಪೈಪ್ಸ್ನ ನೀವು ನೋಡ್ತಾ ಇದ್ದೀರಲ್ಲ ಅದು ಎಲ್ಲ ಎಲೆಕ್ಟ್ರಿಕಲ್ ವರ್ಕ್ ಆಗ್ತಾರಂಥದ್ದು. ಬಾರ್ ಬೆಂಡಿಂಗ್ ಕೆಲಸ ಆದಮೇಲೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ. ಎಲೆಕ್ಟ್ರಿಕಲ್ ಕೆಲಸ ಮುಗಿದ ಮೇಲೆ RCC ಮಾಡಬೇಕು. ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ರೆಡಿ ಫಾರ್ RCC ವರ್ಕು. ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಮಾಡಿರೋಂಥ ವಿಡಿಯೋ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಆನ್ಸರ್ ಮಾಡ್ತೀವಿ. ತುಂಬ ಜನ ನಮಗೆ ಫೋನ್ ಕಾಲ್ ಮಾಡ್ತಾನೆ ಇರ್ತಾರೆ. ನಾವು ಕೆಲಸದಲ್ಲಿ ಬ್ಯುಸಿ ಇರೋ, ಒತ್ತಡ ಇರೋ ಸಮಯದಲ್ಲಿ ಫೋನ್ ಕಾಲ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಅಂಥವ್ರು ದಯವಿಟ್ಟು ನಮಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಅಥವಾ ವಾಟ್ಸಪ್ಪಲ್ಲಿ ಇನ್ಫಾರ್ಮೇಷನ್ ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ ಹಾಕಿದರೆ ನಾವು ಫ್ರೀ ಆದಾಗ ಅದನ್ನು ನೋಡ್ಬಿಟ್ಟು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಸಪೋರ್ಟಿಂದ ನಮಗೆ ಇನ್ನೂ ಎನ್ಕರೇಜ್ ಮಾಡಿದ್ರೆ ಈ ಥರದ ವೀಡಿಯೋಸು, ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
ರಿಯಲ್ ಎಸ್ಟೇಟ್ ವೀಡಿಯೋಸು, ಸೇಲ್ಸ್ಗೆ ಇರೋಂಥದ್ದು, ರೆಂಟಿಗೆ ಇರೋಂಥದ್ದು, ಅದ್ರ ಜೊತೆಗೆ ಈ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ತುಂಬ ಜನ ಫೋನ್ ಮಾಡಿ ಹೇಳ್ತಾರೆ. ಅದಕ್ಕೋಸ್ಕರ ಈ ಥರದ್ದು ಒಂದು ಎಜುಕೇಷನ್ ಪರ್ಪಸ್ಗೆ ಅಂತ ಮಾಡ್ತಾರೆ ವೀಡಿಯೋಸ್ ಇದು. ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು RCC ಲೆವೆಲ್ಗೆ ಹೇಗೆ ಮಾಡಬೇಕು, ಹೇಗೆ ವರ್ಕು ಅಂತ ಎಲ್ಲ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು.